Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಕ್ಲೈಮೇಟ್ ತುಂಬಾ ವರ್ಸ್ಟ್ ಆಗಿದೆ. ಸೊ ಸ್ವಲ್ಪ ನಿಮ್ಮ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಎಲ್ರಿಗೂ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಫೀವರು, ಸೊ ಈ ಥರದ್ದೆಲ್ಲ ಆಗ್ತಿದೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಹುಷಾರಾಗಿ ಹೋಮ್ ರೆಮಿಡೀಸ್ ಎಲ್ಲ ಏನಿದೆ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಬೆಚ್ಚಗಿರೋ ಊಟನ ತಿನ್ನಿ, ಬೆಚ್ಚಗಿರೋ ನೀರನ್ನ ಕುಡೀರಿ. ಆ್ಯಂಡ್ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ, ಸರಿನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಹೆಲ್ತ್ ಟಿಪ್ ಇವತ್ತು. ಸೊ ಯಾವ ಬೇಸಿಸ್ ಮೇಲೆ ಅಪ್ಪ ಅಂತಂದರೆ ನಮ್ಮ ಬೋನ್ಸ್ನ ನಾವು ಹೇಗೆ ಸ್ಟ್ರಾಂಗಾಗಿ ಇಟ್ಕೋಬೋದು ಅಂತ. ಇವಾಗ ಬಿಡಿ 50+, 60 ಆದಮೇಲೆಲ್ಲ ಬೋನ್ಸ್ ಎಲ್ಲ ಪೇನ್ ಬರೋದು. ಇವಾಗ ನಮಗೆ 20s 30s ಇರಬೇಕಾದ್ರೆ ಎಲ್ಲ ಮಂಡಿ ನೋವು, ಕೂತ್ಕೊಂಡ್ರೆ ಎದ್ದೊಳೋದಕ್ಕಾಗಲ್ಲ, ಸೊಂಟ ನೋವು, ಇದನ್ನೆಲ್ಲ ನಾವೆಲ್ಲ ಫೇಸ್ ಮಾಡ್ತಿರ್ತೀವಲ್ವ. ಸೊ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಇವಾಗ ತಿಂತಿರೋ ಫುಡ್ ಆಗಿರ್ಬೋದು, ಆ್ಯಂಡ್ ನಾವು ಮಾಡ್ತಿರೋ ಕೆಲಸ ಆಗಿರ್ಬೋದು, ನಮ್ಮ ವರ್ಕ್ ಪ್ಯಾಟರ್ನೇ ಚೇಂಜ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಮುಂಚೆ ಎಲ್ಲ ನೈಟ್ ಶಿಫ್ಟ್ ಎಲ್ಲ ಎಲ್ಲಿತ್ತು, ರೊಟೇಷನ್ ಶಿಫ್ಟ್ ಎಲ್ಲ ಎಲ್ಲಿತ್ತು. ಸೊ ಬೆಳಗ್ಗೆ ಹೋದರೆ ಸಾಯಂಕಾಲ ಕೆಲಸ ಮಾಡ್ಕೊಂಡು ಬಂದುಬಿಡ್ತಿದ್ರು. ಸೊ ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಅವರೆದ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಹೊಲ ಗದ್ದೆಗೆಲ್ಲ ಹೋಗಿ ಕೆಲಸ ಮಾಡಿ ಮನೆಗೆ ವಾಪಸ್ಸು ಇನ್ನೂ ಸೂರ್ಯ ಮುಳುಗೋಷ್ಟರಲ್ಲಿ ಮನೆಗೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಬಿಟ್ಟಿರೋರು ಒಂದು 6-7 o'clock ಎಲ್ಲನೂ. ಬಟ್ ಇವಾಗ ಹಾಗಿಲ್ಲ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಮಧ್ಯಾಹ್ನ ಶಿಫ್ಟು, ಬೆಳಗ್ಗೆ ಶಿಫ್ಟು, ರಾತ್ರಿ ಶಿಫ್ಟು ಇದನ್ನೆಲ್ಲ ಮಾಡಿದ್ದೀವಿ. ಏನೂ ಮಾಡೋದಕ್ಕಾಗಲ್ಲ ಬಿಕಾಸ್ ಹಾಗಿದೆ, ನಾವು ಹಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫುಡ್ಡೂ ಅಷ್ಟೇ, ಮುಂಚೆ ಎಲ್ಲ ಕೆಮಿಕಲ್ ಇಲ್ಲದೇ ಇರೋ ಫುಡ್ಸ್ ಬರ್ತಾಯಿತ್ತು. ಆ್ಯಂಡ್ ಅವ್ರ ಗದ್ದೆಲ್ಲೇ ಬೆಳೆಸಿರುವಂಥ ಫುಡ್ಸ್ ಇರ್ತಿತ್ತು. ಬಟ್ ಇವಾಗ ಹಾಗಿಲ್ಲ, ಎಲ್ಲ ಕೆಮಿಕಲ್ ಹಾಕಿ ಬೆಳೆಸ್ತಿರೋ ಫುಡ್ಡು ನಾವು ತಿಂತಿರೋದು. ಸೊ ನಾವೇ ಕಂಪ್ಯಾರಿಸನ್ ಮಾಡಿ ನೋಡ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು. ಸೊ ಅವರೆಲ್ಲ ಕೆಲಸ ಈ ವಯಸ್ಸಲ್ಲೂ ಅಷ್ಟು ಕೆಲಸ ಮಾಡ್ತಾರೆ, ನಮ್ಗೆ ಇವಾಗಲೇ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಹಾಗಿದೆ ನಮ್ಮ ಲೈಫ್ ಸ್ಟೈಲ್. ಆ್ಯಂಡ್ ಮೋರ್ ನಾವು ಸ್ವಲ್ಪ ಆಚೆ ಕಡೆ ಜಂಕ್ ಫುಡ್ಸ್ಗೆಲ್ಲ ಅಡಿಕ್ಟ್ ಆಗಿರ್ತೀವಲ್ಲ. ಸೊ ಆ ಬೇಸಿಸ್ ಮೇಲೂ ಇರುತ್ತೆ ನಮ್ಮ ಹೆಲ್ತು. ಸೊ ಹಾಗಾಗಿ ನಮಗೆ ಎಷ್ಟಾಗುತ್ತೆ, ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಸೊ ಅಷ್ಟು ನಾವು ಕೂಡ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕಲ್ಲ. ಸೊ ಆ ಬೇಸಿಸ್ ಮೇಲೆ ಇವತ್ತು ನಾವು ಬೋನ್ನ ಹೇಗೆ ಸ್ಟ್ರಾಂಗಾಗಿ ಇಟ್ಕೋಬೋದು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಒಂದಷ್ಟು ಗೊತ್ತಿರೋ ಫುಡ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬಾ ಯೂಸ್ಫುಲ್ ಆ್ಯಂಡ್ ಎಫೆಕ್ಟಿವ್ ಆಗುತ್ತೆ. ಸೊ ಈ ರೆಮಿಡಿನ ಫಾಲೋ ಮಾಡಿ, ಸರಿನಾ? ಆ್ಯಂಡ್ ನಮ್ಮ ಬೋನ್ಸ್ ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಫುಡ್ಸ್ ಇದೆ. ಸೊ ಆ ಫುಡ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಡೈಲಿ ಲೈಫಲ್ಲಿ. ಸೊ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ? ಸೊ ಏನಪ್ಪ ಅದು ಫಸ್ಟ್ ಫುಡ್ಡು ಅಂತಂದರೆ ಹಾಲು. ಸೊ ಡೈಲಿ 1 ಗ್ಲಾಸ್ ಹಾಲು ಕುಡೀರಿ. ಆ್ಯಂಡ್ ಅಫ್ಕೋರ್ಸ್ ಎಸ್, ಕೆಲವ್ರಿಗೆ ನನಗೆ ಅರ್ಥ ಆಗುತ್ತೆ, ಅವ್ರಿಗೆ ಜಾಸ್ತಿ ಹಾಲು ಕುಡಿಯೋದಕ್ಕಾಗಲ್ಲ, ಲೈಕ್ ವಾಯು ಅಂತಾರೆ, ಕೂತ್ರೆ ನಿಂತ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆ ಆ್ಯಂಡ್ ಗ್ಯಾಸ್ಟ್ರಿಕ್ ಫಾರ್ಮ್ ಆಗೋ ಸಮಸ್ಯೆ ಇದೆಲ್ಲ ಇರುತ್ತೆ. ಸೊ ನಿಮ್ಗೆ ಆ ಥರ ಎಲ್ಲ ಸಮಸ್ಯೆ ಇದ್ದರೆ ದಿನ ಬಿಟ್ಟು ದಿನ ಕುಡೀರಿ. ಕಂಪಲ್ಸರಿ ಡೈಲಿನೇ ಕುಡಿಬೇಕು ಅಂತೇನಿಲ್ಲ, ದಿನ ಬಿಟ್ಟು ದಿನ ಕುಡೀರಿ. ಆ್ಯಂಡ್ ಪಾಲಕ್ನ ಜಾಸ್ತಿ ತಿನ್ನಿ. ಪಾಲಕ್ಕು ನಮಗೆ ಬೋನ್ಸಿಗೆ ಅಂತ ಅಲ್ಲ, ಕೂದಲಿಗೂ, ಗ್ರೀನ್ ವೆಜಿಟೇಬಲ್ಸ್ ನಮ್ಮ ಕೂದಲಿಗೂ ತುಂಬಾ ಹೆಲ್ಪ್, ಕೂದಲು ಬೆಳೆಯೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೊಟ್ಟೆನೂ ಅಷ್ಟೇ, ಮೊಟ್ಟೆ ತಿನ್ನೋದ್ರಿಂದ ನಮಗೆ ಪ್ರೋಟೀನೂ ಸಿಗುತ್ತೆ. ಆ್ಯಂಡ್ ಸೇಮ್ ವೇ ನಮ್ಮ ಬೋನ್ಸ್ಗೆ ಶಕ್ತಿನೂ ಬರುತ್ತೆ. ಸೊ ಅದು ಕೂಡ ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಆ್ಯಂಡ್ ಕಡಲೆಕಾಯಿ ಬೀಜ, ಪೀನಟ್ಸ್, ಸೊ ಇದು ಕೂಡ ತುಂಬ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಅಷ್ಟೇ ಒಳ್ಳೆಯದು, ಆ್ಯಂಡ್ ಬೋನ್ಸ್ಗೂ ಸಿಕ್ಕಾಪಟ್ಟೆ ಒಳ್ಳೆಯದು. ಆ್ಯಂಡ್ ಅಷ್ಟೇ. ಸೊ ಇದನ್ನೆಲ್ಲ ಫುಡ್ಸ್ ಎಲ್ಲನೂ ನಿಮ್ಮ ಡೈಲಿ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ತಿನ್ನೋದಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ನಾವು ಕೂಡ ಒಂದಷ್ಟು ಏಜ್ ಆದಮೇಲೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಕ್ಸಸೈಸ್ ಮಾಡುವಂಥದ್ದಾಗಿರಲಿ, ಕೂತು ಎದ್ದು ಕೆಲಸ ಮಾಡೋದಾಗಿರಲಿ, ಸೊ ಇದನ್ನೆಲ್ಲನೂ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಆಗಿನ ಕಾಲದಲ್ಲೆಲ್ಲ ನೋಡಿ, ಕೆಳಗಡೆ ಕೂತು ನೆಲ ಒರೆಸೋದು, ಬಟ್ಟೆ ಒಗೆಯೋದೆಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಇಲ್ಲ, ಮಾಪ್ ಇದೆ ಆ್ಯಂಡ್ ಮಿಷಿನ್ ಇದೆ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ಗೆ ಇದೆಲ್ಲ ಸಮಸ್ಯೆ ಆಗ್ತಿರೋದು. ಸೊ ನೋಡಿ, ಆದಷ್ಟು ಕೂತು ಎದ್ದು ಕೆಲಸ ಮಾಡೋದು ಆ್ಯಂಡ್ ಈ ಫುಡ್ನೆಲ್ಲನೂ ಅಳವಡಿಸ್ಕೊಳ್ಳಿ, ಸರಿನಾ? ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ರಿಸಲ್ಟ್ಸ್ ಬಂದಿದ್ದರೆ ಸೊ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.